ಇದ್ಯಾಕಪ್ಪ ನಮ್ಮಮ್ಮವರು ಇಷ್ಟೊಂದು ಬೇಜಾರು ಮಾಡ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಏನಾಯ್ತು ಇವ್ರಿಗೆ? ನೇತ್ರ ಬಂದಾಗಿಂದನ ಖುಷಿಯಾಗಿದ್ರು, ಆದ್ರೆ ಯಾಕೋ ಬೇಜಾರು ಮಾಡ್ಕೊಂಡಿದಾರಲ್ಲ. ಯಾಕೆ? ನೇತ್ರಿಗೆ ಆಸ್ತಿನ ಕೊಡಲ್ಲ ಅಂತ ಹೇಳ್ಬಿಟ್ರಲ್ಲ ಸಾವುಕಾರರು, ಅದಕ್ಕೆ ಇರ್ಬೇಕು. ನೋಡೋಣ ಅದೇಲಿ, ಅದಕ್ಕೋ ಇನ್ ಬೇರೆ ಯಾವ್ದಕ್ಕೋ ಅಂತೇಳಿ ವಿಚಾರಿಸೋಣ ಅದೇಲಿ. ಹೋಗಿ. ಅಮ್ಮೋರೆ ಅಮ್ಮೋರೆ, ಯಾಕಮ್ಮೋರೆ ಸಪ್ಪಗಿದ್ದೀರಾ? ಯಾಕೆ ಏನಾಯ್ತು? ಸೆನಕಿಲ್ವಾ? ಏನಾಗಿತ್ತ ಮೋರೆ ನಿಮ್ಗೆ? ಏನು ಅಂತ ಹೇಳನೆ ಗುಲಾಬಿ, ನಮ್ ಕಣ್ಣ ನಾವೇ ನಂಬಕ್ಕಾಗಲ್ಲ. ಎಲ್ಲಾರು ಮೋಸ ಮಾಡರೇ ಆಗ್ಬಿಟ್ರು ನನಗೆ. ಅಲ್ಲ ಏನು ನಮ್ ಕಷ್ಟಕ್ಕೆ ನಮ್ಮ ಮಗ ಆದ್ರೂ ಆಗ್ತಾ ಇಲ್ಲ, ನನ್ನ ಮಗಳಾದ್ರೂ ನಮ್ ಕಷ್ಟ ಅರ್ಥ ಮಾಡ್ಕೊಂಡು ಓಡೋಡ್ ಬಂದೇವಳಲ್ಲ. ಅಮ್ಮ ಚೆನ್ನಾಗಿಲ್ಲ ಅಂತಾನ ಅಂತೇಳಿ ನನ್ಗಂತೂ ಸಂತೋಷ ಆಗಿತ್ತು. ಆದ್ರೆ ಅದು ಹಿಂಗೆ ಅಂತ ನನಗೆ ಅರ್ಥ ಆಗ್ಲಿಲ್ಲ ಕಣೆ ಗುಲಾಬಿ. ಅದಕ್ಕೆ ಅದು ನೆನ್ಸ್ಕೊಂಡು ಬೇಜಾರಾಗ್ತೈತಿ ನನಗೆ. ಅದಕ್ಕೆ ಈಗ ಬೇಜಾರು ಮಾಡ್ಕೊಂಬೋ ಅಂತದ್ದು ಏನಾಯ್ತು ಅಮ್ಮೋರೆ? ನಮ್ ನೇತ್ರ ನನಗೆ ಹುಷಾರಿಲ್ಲ ಅಂತೇಳಿ ಬಂದಿದ್ದಾಳೆ ಅಂತ ನನ್ನ ತಿಳ್ಕೊಂಡಿದ್ದೆ ಕಣೆ ಗುಲಾಬಿ. ಆದ್ರೆ ಅವಳು ಅದಕ್ಕೆಲ್ಲ ಬಂದಿರೋದಿಲ್ಲಿಗೆ. ಓ, ಆ ನೇತ್ರ ಬಂದಿರೋದು ಆಸ್ತಿಗೋಸ್ಕರ ಅಂತನ ಇವ್ರಿಗೂ ಗೊತ್ತಾಗೋಯ್ತಾ? ಹೆಂಗ್ ಗೊತ್ತಾಯ್ತಪ್ಪ? ಯಾರು ಹೇಳಿರ್ಬೋದು? ಕೇಳೋಣ ಇರು. ಮತ್ತೆ ಇನ್ನೇನು ಕಮ್ಮೋರೆ ಅವ್ರು ಬಂದಿರೋದಿಲ್ಲಿಗೆ? ನಿಮ್ಮನ್ನ ನೋಡ್ಕೊಂಬಕ್ಕೆ ತಾನೆ? ಅಲ್ಲ ಕಣೆ ಗುಲಾಬಿ, ಅವಳು ಇಲ್ಲಿಗೆ ಬಂದಿರೋದು ನಮ್ಮ ಆಸ್ತಿನೆಲ್ಲ ಅವಳ ಹೆಸರು ಮಾಡಿಸ್ಕೊಂಬಕ್ಕಂತೆ. ನಿಮ್ಮ ಆಸ್ತಿ ಮಾಡಿಸ್ಕೊಂಬಕ್ಕ ಬಂದಿದ್ದು. ಮತ್ತೆ ಅವರು ನಿಮ್ ತಗೆ ನಿನಗೆ ಚೆನ್ನಾಗಿಲ್ಲ ಅಂತ ಹೇಳಿ ನನಗೆ ಕನಸು ಬಿದ್ದಿತ್ತು, ಅದಕ್ಕೆ ಓಡೋಡ್ ಬಂದೆ ಅಂತ ಹೇಳಿರು ನಿಮ್ ತಗೆ ಅವತ್ತು ಬಂದಾಗ. ಇವತ್ತು ನೋಡಿರ ಹಿಂಗಂತ ಇದ್ದೀರಾ? ನಿಮ್ಗೆ ಯಾರು ಹೇಳಿರು ಈ ವಿಷಯನ? ಅದೇ ನೆನ್ನೆಸ್ ಬೈನಾಗ ಅವ್ರ ಅಣ್ಣ ಏನು ಅವ್ರ ಅತ್ತಿಗೇನು ಬಂದು ಮಾತಾಡ್ಕೊಂಡು ಹೋದ್ರಲ್ಲ, ಅವಾಗ ಬೇಜಾರು ಮಾಡ್ಕೊಂಡು ಕುಕ್ಕಾಣಿದ್ಲು. ಹೋಗ್ಲಿ ಬಿಡಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ. ಮುಂದೊಂದು ದಿವಸ ಯಾವತ್ತಾದ್ರೂ ನಾನೇ ಹೇಳಿ ಏನಾದರೂ ಮಾಡಿ ಆಸ್ತಿನೆಲ್ಲ ನಾನು ನಿನಗೆ ಮಾಡಿಸ್ತೀನಿ ಅಂತ ಅಂದೆ. ಅವಾಗ ಈಗ ಬಂದಿದ್ದೆಲ್ಲನ ಸುಮ್ಮನೆ ವ್ಯರ್ಥ ಆತಲ್ಲಮ್ಮ. ನಾನು ನಮ್ಮ ಅತ್ತೆ ನನ್ನ ಗಂಡಂತಾಗ ಎಲ್ಲರಿಗೂ ಹೇಳಿ ಬಂದಿದ್ದೆ ಆಸ್ತಿ ಮಾಡಿಸ್ಕೊಂಬಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಲು ಅವಳು ಮಾತಾಡೋ ಬರದಾಗಿ. ಅವಾಗಲೇ ಗೊತ್ತಾಗಿದ್ದು ಅವಳು ಆಸ್ತಿಗೋಸ್ಕರ ಬಂದವಳೆ, ನನಗೋಸ್ಕರ ಬಂದಿಲ್ಲ ಅಂತಾನೆ. ಒಳ್ಳೆ ಕೆಲಸನೇ ಮಾಡ್ಯವಳೆ ನೇತ್ರ. ಈ ಕಾಳಮ್ಮಗೆ ಗೊತ್ತಾಗ್ಬೇಕಾಗಿತ್ತು ನೇತ್ರನ್ ಬುದ್ಧಿ ಎಂತದ್ದು ಅಂತಾನ. ಮಗಳು ಮಗಳು ಅಂತಾನ ತಲೆ ಮೇಲೆ ಕುತ್ಕೊಂಡು ಮೆರ್ಸಾರು. ಈಗ ಹೆಂಗೋನ ಅವಳಿಂದಾನೆ ಅವಳ ಬಂಡವಾಳ ಬಯಲಾಗೈತಿ. ನೋಡೆ ಗುಲಾಬಿ, ಮಗ ಅಂತೂ ನಮ್ ಕೂಡ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಯವನಿ, ಹೆಂಡತಿ ಮಾತು ಕಟ್ಕೊಂಡು. ಆದ್ರೆ ಮಗಳಾದ್ರೂ ನಮ್ ಕಷ್ಟಕ್ಕೆ ಆಗ್ತಾಳಲ್ಲ ಅಂತ ಹೇಳಿ ಸಮಾಧಾನ ಮಾಡ್ಕೊಂಡಿದ್ದೆ. ಆದ್ರೆ ಮಗಳು ಅನ್ನಿಸ್ಕೊಂಡಿರೋಳು ನಮ್ ಕಷ್ಟಕ್ಕೆಲ್ಲ ಬಂದಿರೋದು ಅವಳು ಸುಖಕ್ಕೆ. ಅಯ್ಯೋ ಪಾಪ ಅಮ್ಮೋರೆ, ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನೀವು ನೇತ್ರಮ್ಮವ್ರ ಮೇಲೆ ಎಷ್ಟೊಂದು ಪ್ರೀತಿ ಇಕ್ಕೊಂಡಿದ್ದೀರಾ ಮಗಳು ಅಂತ ಹೇಳಿ ಏನೆಲ್ಲ ಸಹಾಯ ಮಾಡಿದ್ರು. ಆದ್ರೆ ನೇತ್ರಮ್ಮವರು ನಿಮಗೆ ಇಂಥ ಅನ್ಯಾಯ ಮಾಡಬಾರ್ದಾಗಿತ್ತು. ನಾನು ಹಂಗೆ ಅಂದ್ಕೊಂಡಿದ್ದೆ ಅಮ್ಮೋರೆ. ನೇತ್ರಮ್ಮವ್ರಿಗೆ ನಿಮ್ಮನ್ ಕಂಡ್ರೆ ಎಷ್ಟೊಂದು ಪ್ರೀತಿ, ಕಷ್ಟ ಅಂತಂದ್ರೆ ಓಡೋಡ್ ಬರ್ತಾರೆ ಅಂತ ಹೇಳಿ ನನಗೂ ಅನ್ಸಿತ್ತು. ಆದ್ರೆ ಅವರು ಆಸ್ತಿಗೋಸ್ಕರ ಬಂದಿರ ಎಂಬುದು ನನಗೂ ಗೊತ್ತಾಗ್ಲಿಲ್ಲ ಅಮ್ಮೋರೆ. ಛೇ, ಹಿಂಗೆಲ್ಲ ಮಾಡಬಾರ್ದಾಗಿತ್ತು ಅವರು. ನನ್ನ ಮಕ್ಕಳು ನಮ್ಮ ಕಷ್ಟಕ್ಕೆ ಯಾರು ಆಗಲ್ಲ ಕಣೆ ಗುಲಾಬಿ. ನನ್ನ ಗಂಡನೇ ನನ್ನ ಕಷ್ಟ ನೋಡ್ಕೊಂಬದು. ನನ್ನ ಮಗ ಅನ್ನಿಸ್ಕೊಂಡನು ಏನೋ ಒಂದು ಮಾತು ಬೈದಿಕ್ಕೆ ಮನೇನೆ ಬಿಟ್ಟು ಅದೇ ಹೋದ. ಏನೋ ಕಷ್ಟ ಗೊತ್ತಾಗುತ್ತೆ, ಕಷ್ಟ ಅನುಭವಿಸಿದ್ಮೇಲೆ ಅವರೇ ವಾಪಸ್ ಬರ್ತಾರೆ ಅಂತ ಹೇಳಿ ನಾನು ಬೈದು ಮನೆ ಬಿಟ್ಟು ಕಳಿಸ್ತೆ. ಆದ್ರೆ ಅವ್ನು ನೋಡಿದ್ರೆ ಕೆಲಸ ಎಲ್ಲ ತಕೊಂಡು ಈಗ ಹೆಂಡತಿ ಜೊತೆಗೆ ಸುಖ ಆಗೈದಾನೆ. ಅಪ್ಪಯ್ಯ ಅಮ್ಮ ಯಾರು ಹೆಂಗೈದಾರೆ ಅಂತನೂ ತಲೆ ಕೆಡಿಸ್ಕೊಂಬಲ್ಲ. ನಮ್ಮ ನೇತ್ರಮ್ಮ ಹೆಂಗೊತ್ಲಾಗೆ ಕಷ್ಟಕ್ಕೆ ಆಗ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಅವಳು ಆಸ್ತಿಗೋಸ್ಕರನೇ ಬಂದಿರೋದು ಎಂಬುದು ನನಗೆ ಇವಾಗ ಗೊತ್ತಾಯ್ತು. ಯಾವ ಮಕ್ಕಳು ಇಲ್ಲ, ಎಂಥದ್ದು ಇಲ್ಲ. ಗಂಡ ಹೆಂಡತಿ ಅವ್ರ ಕಷ್ಟಕ್ಕೆ ಅವರೇ ಆಗೋದು. ಗಂಡಗೆ ಹೆಂಡತಿ, ಹೆಂಡತಿಗೆ ಗಂಡ ಸಾಯತಕನ ಜೊತೆಗಿರೋದು. ಯಾವ ಮಕ್ಕಳು ಆಗಲ್ಲ. ಅಯ್ಯೋ ಹೋಗ್ಲಿ ಬಿಡಿ ಅಮ್ಮೋರೆ, ಬೇಜಾರು ಮಾಡ್ಕೋಬೇಡಿ. ಆದ್ರೆ ಚಿಕ್ಕ ಸಾವುಕಾರರು ಏನು ಅಂಥವ್ರಲ್ಲ ಅಮ್ಮೋರೆ, ಅವ್ರು ಒಳ್ಳೆಯವ್ರೇನೆ. ನಿಮ್ಮ ಬಗ್ಗೆ ಅವ್ರಿಗೆ ಪ್ರೀತಿ ಕಾಳಜಿ ಎಲ್ಲ ಐತೆ. ಆದ್ರೆ ನೀವೇ ಬಾಯಿಗೆ ಬಂದಂಗೆ ಬೈದು ಮನೆ ಬಿಟ್ಟು ಕಳಿಸಿದ್ರಿ, ಅದಕ್ಕೆ ಅವ್ರ ಪಾಪ ಬೇಜಾರು ಮಾಡ್ಕೊಂಡು ಅದೇ ಹೋದ್ರು. ಈಗ್ಲೂ ನೀವು ಹೋಗಿ ಒಂದ್ಸಲ ಕರೀರಿ, ತಿರ್ಗಾ ಬನ್ನಿ ಮನೆಗೆ ಅಂತ ಹೇಳಿ. ಅವ್ರಿಬ್ರು ಮಗನು ಸೊಸೆನು ಓಡೋಡ್ ಬರ್ತಾರೆ. ನೀವು ಕರೆದ್ರೆ ಅವ್ರೇನು ಬರಲ್ಲ ಅಮ್ಮಲ್ಲ ಅಮ್ಮೋರೆ. ಅವರು ಈ ಮನೆಗೆ ಇದ್ರೆ ನಿಮ್ ಕಷ್ಟಕ್ಕೆ ಆಗ್ತಾರೆ. ಮನೆಗೆ ವಾಪಸ್ ಬರ್ತಾರ ನಾನು ಕರೆದ್ರೆ ಅವರು? ಹೌದು ಅಮ್ಮೋರೆ, ನೀವೊಂದ್ ಮಾತು ಕರೆದ್ ನೋಡಿ, ಬರ್ಲಿಲ್ಲ ಅಂತಂದ್ರೆ ಅವಾಗ ಕೇಳಿ. ಇದೇನಪ್ಪ ಇದು? ನಮ್ಮ ಅಣ್ಣನು ಅಮ್ಮಲ್ಲಿನು ಮತ್ತೆ ವಾಪಸ್ ಕರೆಸ್ಕೊಂಬಕ್ಕೇನೋ ಯೋಚನೆ ಮಾಡ್ತಾ ಇದ್ದಂಗೆ ಐತೆ ನಮ್ಮ ಅಮ್ಮಯ್ಯ. ಅದಕ್ಕೆ ಮಾತ್ರ ಅವಕಾಶ ಮಾಡ್ಕೊಡ್ಬಾರ್ದು. ಅವ್ರು ಮತ್ತೆ ಈ ಮನೆಗೆ ವಾಪಸ್ ಬರಲೇಬಾರ್ದು. ನಾನು ಎಡವಟ್ ಮಾಡಿಬಿಟ್ಟೆ. ನಮ್ಮಮ್ಮಯ್ಯ ಅವ್ರನ್ನ ನಂಬ್ತಾನೆ ಇರ್ಲಿಲ್ಲ, ನಮ್ಮ ಅಣ್ಣನು ಅಮ್ಮಲ್ಲಿನೂ.
ನಾನು ಎಲ್ಲನ ಹೇಳ್ಬಿಟ್ಟು ನಮ್ಮ ಅಮ್ಮಗೆ ಈಗ ನಮ್ಮ ಅಮ್ಮಯ್ಯ ನನ್ನ ಮೇಲೆ ಬೇಜಾರು ಮಾಡ್ಕೊಂಡು ಈಗ ಅವ್ರನ್ನ ಮನೆ ಕರೆಸ್ಕೋಬೇಕು ಅಂತ ಯೋಚನೆ ಮಾಡ್ತಿರಂಗೈತಿ. ಅದಕ್ಕೆ ಸರಿಯಾಗಿ ಈ ಗುಲಾಬಿ ಬೇರೆ ನಾನು ಕರೆಸಿ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದಾಳೆ ನಮ್ಮ ಅಮ್ಮಗೆ. ನೀರು ಮಾಡ್ತೀನಿ ಅವಳಿಗೆ. ಏನೇ ಗುಲಾಬಿ ಏನು ಹೇಳ್ಕೊಡ್ತಾ ಇದ್ದೆ ನಮ್ಮ ಅಮ್ಮಗೆ? ನಿಂದು ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊಂಡು ಇರಬೇಕು ಸುಮ್ಮನೆ. ಏನು ಹೇಳಕ್ ಹೋಗ್ಬಾರ್ದು ನಮ್ಮ ಅಮ್ಮಗೆ. ಓಹೋ ಇವ ಅಮ್ಮಾಯಿ ನೋಡು ಹೋಗಿ ಮನೆ ಕೆಲಸಗಳು ಮಾತು ಕೇಳ್ಕೊಂಡು ಕುಕ್ಕಣೈತಿ. ಅಯ್ಯೋ ನೇತ್ರಮ್ಮರೇ, ನಾನೇನು ಹೇಳ್ಕೊಡ್ತಾ ಇರ್ಲಿಲ್ಲ. ಅಮ್ಮವ್ರು ಯಾಕೋ ಬೇಜಾರು ಮಾಡ್ಕೊಂಡಿದ್ರು, ಅದಕ್ಕೆ ಸಮಾಧಾನ ಮಾಡ್ತಿದ್ದೆ ಅಷ್ಟೇನೆ. ನಾನು ಯಾಕೆ ಏನು ಹೇಳ್ಕೊಡೋಣ, ನಾನೇನು ಹೇಳ್ಕೊಡ್ತಾ ಇರ್ಲಿಲ್ಲ. ಅವ್ರು ಬೇಜಾರು ಮಾಡ್ಕೊಂಡಿದ್ರೆ ಸಮಾಧಾನ ಮಾಡಕ್ಕೆ ಅಂತ ನಾನಿದ್ದೀನಿ ಕಣೆ. ನೀನ್ ಯಾರೇ ಸಮಾಧಾನ ಮಾಡಕ್ಕೆ? ಹೋಗು ನೇತ್ರಮ್ಮ, ಸುಮ್ನಿರು. ಅವಳನ್ನ ಬೈಯಕ್ ಹೋಗ್ತಿ? ಅವಳೇನು ಮಾಡಿಲ್ಲ. ಮಾಡೋದೆಲ್ಲನ ಮಾಡಿರೋದು ನೀನು ನಿಮ್ಮ ಅಣ್ಣಯ್ಯನು. ನೀವಿಬ್ರು ಮಾಡ್ಬಿಟ್ಟು ಅವಳನ್ನ ಬೈಯಕ್ ಹೋಗ್ತೀಯಾ? ಪಾಪ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಅವಳಾದ್ರೂ ಸಮಾಧಾನ ಮಾಡ್ತಿದ್ಲು. ನಾನೇನಮ್ಮ ಮಾಡಿದ್ದೀನಿ? ಮಾಡಿರೋದೆಲ್ಲ ನಿಮ್ಮ ಮಗ, ನಿಮ್ಮ ಮಗನು ಸೊಸೆನು. ಅವ್ರು ಮಾಡಿರೋ ಇದಕ್ಕೆ ನನ್ನ ಹೆಸರೇ ಕೇಳ್ತೀಯ ಅವ್ರ ಜೊತೆಗೆ? ಅವರು ಏನ್ ಕಮ್ಮಿ ಇಲ್ಲ, ನೀನು ಏನ್ ಕಮ್ಮಿ ಇಲ್ಲ ಬಿಡಮ್ಮ. ನಾನೇನೋ ಅಂದ್ಕೊಂಡಿದ್ದೆ. ಅಯ್ಯೋ ಯಮ್ಮ, ನೀನ್ ನನ್ನ ಇಷ್ಟೇನು ಅರ್ಥ ಮಾಡ್ಕೊಂಡಿದ್ದು? ಎಷ್ಟು ದಿನ ಏನಾದ್ರೂ ಕಾಯಿಲೆ ಆದ್ರೆ ತೊಂದರೆ ಆದ್ರೆ ಒತ್ತರ ಬರದ ತಕ್ಷಣ ನಾನು ಓಡ್ ಬರ್ತಿರ್ಲಿಲ್ವಾ? ಹೇಳಮ್ಮ, ನೀನೇ ಹೇಳು. ಈ ಸರಿ ನಾನೇನೋ ಬಂದ ತಕ್ಷಣ ಸುಳ್ಳು ಹೇಳಿದೆ ಅಷ್ಟೇನೆ. ನಿನಗೆ ಚೆನ್ನಾಗಿಲ್ಲ ಅಂತೇಳಿ ಕನಸು ಬಿದ್ದಿತ್ತು ಅಂತಾನ. ಅದಕ್ಕೆ ಇಷ್ಟು ಬೇಜಾರು ಮಾಡ್ಕೊಂಬದ? ನಾನು ಇಷ್ಟಕ್ಕೂ ನಾನು ಬರ್ಬೇಕಾದ್ರೆ ಆಸ್ತಿ ಬರ್ಸ್ಕೊಂಬಕ್ಕಂತಾನೆ ಹೇಳಿ ಬಂದಿದ್ದೆ. ಆದ್ರೆ ನಿನಗೆ ಚೆನ್ನಾಗಿರ್ಲಿಲ್ವಲ್ಲ, ಮಕ್ಕಳಾಗೆಲ್ಲ ಖಾಲಿ ಆಗಿ ಹುಷಾರಿಲ್ದಂಗಾಗಿತ್ತು. ಹಂಗಿರ್ಬೇಕಾದ್ರೆ ನಾನು ಇಲ್ಲಿಗೆ ಬಂದಿರೋದು ಆಸ್ತಿ ಬರ್ಸ್ಕೊಂಬಕ್ಕೆ ಅಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತಾ? ಹೇಳಮ್ಮ ನೀನೇನೆ. ನಾನು ಮಾಡಿರೋದ್ರಾಗೆ ಏನಾನ ತಪ್ಪೈತಾ? ಹಂಗಂತ ಹೇಳಿದ್ರೆ ನೀನು ಅಪ್ಪ ಇನ್ನು ಬೇಜಾರು ಮಾಡ್ಕೊಂತಿರ್ಲಿಲ್ವಾ? ಅದಕ್ಕೆ ಅದನ್ನ ಹೇಳಲಿಲ್ಲ ಅಷ್ಟೇನೆ. ಹೇಳಿದ್ರೆ ಆಯ್ತು ಬಿಡು ಅಂತ ಹೇಳಿ ಸುಮ್ಮನಾಗಿದ್ದೆ. ಆದ್ರೆ ನೆನ್ನೆ ಇದ್ಕಿದ್ದಂಗೆ ನನ್ನ ಬಾಯಿಂದಾನೆ ಬಂದ್ಬಿಡ್ತು ಅದು. ನೀನು ಅಷ್ಟಕ್ಕೆ ಬೇಜಾರು ಮಾಡ್ಕೊಂಬದ ನನ್ನ ಮೇಲೆ? ಸಮಾಧಾನ ಮಾಡ್ಕೊಳಮ್ಮ. ಏನೇ ಕಷ್ಟ ಬಂದ್ರು ನಾನಿದ್ದೀನಿ ನಿನ್ ಮಗಳಾಗಿ. ನಿನ್ ಮಗ ಸೊಸೆ ಆಗ್ದಿದ್ದೆ ಓಟೆ ಹೊತ್ತು. ಹೌದೌದು, ಐದಾಳೆ ಆಸ್ತಿ ಏನಾದ್ರೂ ಇವಳ ಕೈಗೆ ಹೋದ್ರೆ ಅಷ್ಟೇನೆ. ಅಪ್ಪಯ್ಯನು ಅಮ್ಮಯ್ಯನೂ ನೋಡ್ಕೊಂಬಲ್ಲ ಇವಳು. ಮನೆಯಿಂದ ಹಾಚಿಗಾಕಿ ಮಹಾರಾಣಿ ತರ ಮೇರಿತಾಳಿ ಮನೆಯಾಗಿ. ಏನಾದ್ರೂ ಇವಳ ಕೈಗೆ ಏನಾದ್ರೂ ಆಸ್ತಿ ಎಲ್ಲ ಹೋಗ್ಬಿಟ್ರಿ ಹೆಂಗೋ ಸಾವುಕಾರು ಒಳ್ಳೆ ನಿರ್ಧಾರ ಮಾಡಿರು, ಯಾರಿಗೂ ಆಸ್ತಿ ಬರ್ಕೊಡಲ್ಲ ಅಂತಾನ. ಏನಾದ್ರೂ ಒಪ್ಕೊಂಡಿದ್ರೆ ಇವಳು ನಡಿಯಾರ ಯಾರು ಇರ್ತದ್ದು? ಮಾಡ್ದೇನಮ್ಮ, ಊಟ ಮಾಡ್ದೋ ಇಲ್ವೋ? ಸುಮ್ನೆ ಅದನ್ನೇ ತಲೆಗಿಕ್ಕೊಂಡು ಯೋಚನೆ ಮಾಡ್ಕೊಂಡು ಕುಕ್ಕೊಂಡಿದ್ಯಾ ಊಟ ತಿಂಡಿ ಬಿಟ್ಕೊಂಡು? ಊಟ ಮಾಡಿಲ್ವ ಇನ್ನನ? ಗುಲಾಬಿ ಅಮ್ಮ ಉಂಟೇನೆ ಅಲ್ಲೇನೆ? ಇನ್ನ ಇಲ್ಲ ಚಿಕ್ಕಮ್ಮರೇ, ಆಮೇಲೆ ಉಮ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಸುಮ್ಮನಾದೆ. 2 ಸಲ ಕೇಳ್ದೆ, ಊಟ ಮಾಡ್ತೀರಾ ಅಮ್ಮರೇ ತಂದ್ಕೊಡೋಣ ಅಂತನ. ಆಮೇಲೆ ಉಮ್ತೀನಿ, ಇವಾಗ ಹೊಟ್ಟಸ್ತಿಲ್ಲ ಅಂದ್ರು. ಅದಕ್ಕೆ ಸುಮ್ಮನಾದೆ. ಅವ್ರು ಹಂಗೆ ಕಣೆ ಹೇಳೋದು, ನೀನು ತಂದಿಕ್ಕಿರೆ ಅವರೇ ಉಮ್ತಾರೆ. ಹೋಗಿ ತಾಂಬರಗ್ ಹೋಗಿ, ನಾನೆಲ್ಲ ಉಣ್ಣಿಸ್ತೀನಿ ನಮ್ಮ ಅಮ್ಮಗೆ. ಹೋಗಿ ಇಕ್ಕೆಂಬರಗ ನಾನು ಸಾರ ಬಿಡ್ಕೊಂಡು. ಏನು ಬೇಡ ಬಿಡಮ್ಮ, ನನ್ಗೆ ಯಾಕ ಹೊಟ್ಟಸ್ತಿಲ್ಲ, ಆಮೇಲೆ ಉಮ್ತೀನಿ ನಾನು. ನನ್ಗೆ ಯಾಕ ಉಂಬಕ್ಕೂ ಮನ್ಸಿಲ್ಲ. ಅಯ್ಯೋ ಹಿಂಗಂದ್ರೆ ಹೆಂಗಮ್ಮ? ಮನ್ಸಿಲ್ವಂತೆ ಮನ್ಸು, ಸುಮ್ನಿರು, ಉಣ್ಬೇಕು. ಏನೇ ಚಿಂತೆ ಇದ್ರು ಊಟ ಮಾತ್ರ ಬಿಡಕ್ ಹೋಗ್ಬಾರ್ದು. ಊಟ ಬಿಟ್ರೆ ಮತ್ತೀಗ ಇಲ್ಲದ ಕಾಯಿಲೆ ಬರೋದು. ಗುಲಾಬಿ ನಿನ್ ತರಗೆ ಹೋಗಿ ಸುಮ್ನ. ಸರಿ ಚಿಕ್ಕಮ್ಮರೇ, ತಾಂಬತ್ತೀನಿ ರೀ. ಯಮ್ಮ ನೋಡಮ್ಮ, ನೀನು ಸುಮ್ನೆ ನನ್ ಮೇಲೆ ಬೇಜಾರ್ ಮಾಡ್ಕೊಂಡು ಆಮೇಲೆ ನಿನ್ ಮಗನು ನಿನ್ ಸೊಸೆನು ತಿರ್ಗಾ ಮನೆಗೆ ಕರ್ಕೊಂಡ್ ಬಂದ್ಗಿಂದೀಯ. ಆಮೇಲೆ ಏನಿಲ್ಲ, ನಿಮ್ಗೆ ಮುದ್ದೆನೂ ಇಲ್ದ ಮಾಡ್ಬಿಡ್ತಾಳೆ ಅವಳು. ನಿನ್ಗಿನ್ನ ಗೊತ್ತಿಲ್ಲ ಅವಳ ಬಗ್ಗೆನ. ಈ ಮನೆಯಿಂದ ನಿನ್ನು ಅಪ್ಪ ಇನ್ನು ಓಡಿಸ್ಬಿಟ್ಟು ಇಡೀ ಆಸ್ತಿನ ಅವಳ ಹೆಸರು ಮಾಡಿಸ್ಕೊಂಡ್ಬಿಡ್ತಾಳೆ. ಯಾಕಂದ್ರೆ ಅಣ್ಣಯ್ಯ ಅವಳು ಹೇಳ್ದಂಗೆ ಕುಣಿತಾನೆ. ಅದಕ್ಕೆ ನೀನು ಹುಷಾರಾಗಿರ್ಬೇಕು. ಅವ್ರನ್ನ ತಿರ್ಗಾ ಮನೆಗೆ ಬಿಟ್ಕೊಂಬಕ್ ಹೋಗ್ಬೇಡ. ಅವರಾಗಿ ಅವ್ರು ಬಂದ್ರು ಬರ್ಬೇಡ್ರಿ ಮನೆಗೆ, ವಾಸ್ಲು ದಾಟ್ಬೇಡ್ರಿ ನೀವು ಅಂತಾನ. ಹೊಟ್ಟೆಗೂ ಹುಟ್ಟಿದ ಮಗಳೇನೆ ಅಪ್ಪಯ್ಯ ಅಮ್ಮನ ಕಷ್ಟ ಅರ್ಥ ಮಾಡ್ಕೊಂಬಿಲ್ಲ ಅಂತಂದ್ರೆ ಇನ್ ಸೊಸೆ ಎಲ್ಲಿಂದ ಅರ್ಥ ಮಾಡ್ಕೊಂತಾಳೆ? ಬಿಡು, ಏನ್ ಹೇಳ್ತೀಯ? ಅಯ್ಯೋ ಯಮ್ಮ, ನಾನು ನಿನ್ ಕಷ್ಟ ಯಾವಾಗ ಅರ್ಥ ಮಾಡ್ಕೊಂಡಿಲ್ಲ ಹೇಳು? ಪದೇ ನೀನು ಕಷ್ಟಕ್ಕಾಗಲ್ಲ ಅಂತ ಹೇಳಕ್ ಹೋಗ್ಬೇಡ. ನನ್ನ ಬಗ್ಗೆ ನಿನಗೆಲ್ಲ ಗೊತ್ತಿದ್ದು ಹಿಂಗ್ ಮಾತಾಡ್ತೀಯಲ್ಲಮ್ಮ. ನನ್ನ ಕಷ್ಟನ ನಿನ್ನ ತರ ಅಲ್ದೇನೆ ಇನ್ ಯಾರ ಹತ್ರ ಹೇಳ್ಕೊಂಬ್ಲಿ ಹೇಳು? ನನಗಿರೋದು ನೀನು ಒಬ್ಳೇನೆ ಆಸರೆ ಅಂತ ಮನೆ ಕೊಟ್ಟೆ ಇದ್ಯಾ. ಅದು ತಿರ್ಕೊಂಡ್ ತಿಮ್ಮರ್ ಮನೆಗೆ ಕೂಲಿ ಮಾಡ್ಕೊಂಡು ತಿನ್ಬೇಕು ನಾನು. ಹಿಂಗಿದ್ದಾಗ ನೀನು ಹಿಂಗ್ ಮಾತಾಡಿದ್ರೆ ನಾನು ಎಲ್ಲಿಗಂತ ಹೋಗ್ಲಿ ಹೇಳು? ಅಂತ ಗಂಡನ್ ಕಟ್ಕೊಂಡು ಹಿಂಗೆಲ್ಲ ಮಾತಾಡ್ಬೇಡ, ನನಗೂ ಬೇಜಾರಾಗುತ್ತೆ. ತಾಂಬರೆ ಗುಲಾಬಿ ತಗೊಳ್ಳಿ ಚಿಕ್ಕಮ್ಮರೇ. ಕಾಳಮ್ಮ ತಗ ಊಟ ಮಾಡು. ಅಯ್ಯೋ ಬೇಡ ಬಿಡು ನೇತ್ರಮ್ಮ, ಯಾಕೋ ಹೊಟ್ಟೆ ಹಸ್ತಿಲ್ಲ, ಆಮೇಲೆ ಉಣ್ತೀನಿ ನಾನೆಲ್ಲನ. ಸುಮ್ಮನೆ ಉಣ್ಣಮ್ಮ. ಹೊಟ್ಟೆ ಹಸ್ತಿಲ್ವಂತೆ, ಉಣ್ಣು. ಎದ್ದಾಗಿಂದ ಉಂಡಿಲ್ಲ, ಅಲ್ಲೇ ಮಧ್ಯಾಹ್ನ ಆತು. ಅಭಿ ಹೋಗಿ ಒಂದು ಲೋಟ ನೀರು ತಾಂಬ ಹೋಗು. ಉಣ್ಣು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.